ಹೇ ಗೈಸ್, ಫಸ್ಟ್ ಟೈಮ್ ಯಾರು ಎನಿಮೆ ನೋಡ್ತಾರೋ ಆ್ಯಸ್ ಎ ಬಿಗಿನರ್ ಅವರಿಗೆ ಬೆಸ್ಟ್ ಎನಿಮೆಗಳು ಯಾವ್ಯಾವ ಅಂತ ಹೇಳ್ತೀನಿ. ಯಾಕಂದರೆ ನೀವು ಡೈರೆಕ್ಟಾಗಿ ಬಿಗ್ 3ಗೆ ಹೋದರೆ ಒನ್ ಪೀಸ್, ನರೋಟೋ, ಬ್ಲೀಚು, ಡ್ರ್ಯಾಗನ್ ಬಾಲ್ ಇವೆಲ್ಲ ಒಂದೇ ಸಲ ಹೋಗ್ಬಿಟ್ಟು ನೀವು ನೋಡೋಕ್ಕೆ ಆಗಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಬೇಜಾನ್ ಎಪಿಸೋಡ್ಗಳಿರೋದು, ಬೇಜಾನ್ ದೊಡ್ಡ ಸೀರೀಸು. ಅದಕ್ಕಾಗಿ ಚಿಕ್ಕ ಚಿಕ್ಕ ಎಪಿಸೋಡ್ಗಳಿರುವ ಚಿಕ್ಕ ಅಂದರೆ ಚೆನ್ನಾಗಿರೋ ಎನಿಮೆಗಳು ಇರ್ತವೆ. ಅದನ್ನು ನೀವು ಸ್ಟಾರ್ಟಿಂಗ್ ಬಿಗಿನಿಂಗಲ್ಲಿ ಇಟ್ಟರು ನೋಡಿ, ಆಮೇಲೆ ಅದರಲ್ಲಿ ಆ ಎನಿಮೆ ನೋಡೋಕೆ ಹೋದರೆ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ಇವತ್ತು ನಾವು ಮಾತಾಡೋಣ ಟಾಪ್ 5 ದ ಬಿಗಿನರ್ಸ್ ಎನಿಮೆ. ಅಂದರೆ ಸ್ಟಾರ್ಟ್ ನೀವು ಮಾಡೋದು ಈ ಎನಿಮೆಯಿಂದನೇ ಮಾಡಿ, ಆಮೇಲೆ ನಿಮ್ಮ ಮುಂದೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎನಿಮೆ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ಲೆಟ್ಸ್ ಗೋ, ಸ್ಟಾರ್ಟ್ ಮಾಡೋಣ. ಹಂಟರ್ ಎಕ್ಸ್ ಹಂಟರ್ ಇದೊಂದು ಅಡ್ವೆಂಚರ್ ಎನಿಮೆ. ಇದರಲ್ಲಿ ಟೋಟಲ್ ಆಗಿ 148 ಎಪಿಸೋಡ್ಸ್ ಇದ್ದಾವೆ. ಬಟ್ ಇದು ನಿಮಗೆ ಬೋರ್ ಅನಿಸಲ್ಲ, ಯಾಕಂದರೆ ಇದು ಅಡ್ವೆಂಚರ್ ಎನಿಮೆ. ಗೇಮ್ಸ್ ಇರ್ತವೆ, ನಾರ್ಮಲಾಗಿ ಯಾರು ಆ ಗೇಮ್ಸ್ನ ವಿನ್ ಆಗ್ತಾರೆ ಅವರು ಮುಂದೆ ಕ್ವಾಲಿಫೈ ಆಗ್ತಾರೆ, ಈ ಥರ ಇರುತ್ತೆ ಎನಿಮೆ. ಇದು ಚೆನ್ನಾಗಿದೆ ಎನಿಮೆ. ನೀವು ನೋಡ್ತಾನೆ ನಿಮಗೆ ಇಂಟ್ರೆಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಎನಿಮೆದಲ್ಲಿ. ಇನ್ನು ಪವರ್ಸು, ಫೈಟ್ಸು ಇವೆಲ್ಲ ಚೆನ್ನಾಗಿರೋ ಎನಿಮೆ. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. 100 push-ups, 100 sit-ups, then a 10-kilometer run. Do it every single day. ಒನ್ ಪಂಚ್ ಮ್ಯಾನ್ ಇದು ಒಂದೇ ಸೀಸನ್, 12 ಎಪಿಸೋಡ್ಸ್ ಇರೋದು. ಇನ್ನು ನೆಕ್ಸ್ಟ್ ಸೀಸನ್ ಬರ್ತಾಯಿದೆ, ಇನ್ನೊಂದು ಸ್ವಲ್ಪ ಟೈಮ್ ಬೇಕೇನು ಮೋಸ್ಟ್ಲಿ. ಇನ್ನು ಒಂದು ಸೀಸನಲ್ಲಿ ಮೋಸ್ಟ್ ಪಾಪ್ಯುಲರ್ ಆಗಿರೋ ಎನಿಮೆ. ಯಾಕಂದರೆ ಇದು ಡೈರೆಕ್ಟಾಗಿ ಒನ್ ಪಂಚ್ ಮ್ಯಾನ್ ಅದರಲ್ಲಿ ಅರ್ಥ ಇದೆ, ಒನ್ ಪಂಚಲ್ಲಿ ಕಲಾಸೆ. ಇನ್ನು ಇದು ಎನಿಮೆ ನಡೆಯೋದು ಒಂದು ಸೈತಾಮನ ಒಬ್ಬನ ಮೇಲೆ, ಅವನಿಗೆ ತಲೆಯಲ್ಲಿ ಕೂದಲೇ ಇರೋಲ್ಲ, ಗಂಜಾ ಇರ್ತಾನೆ ಅಲ್ಲ, ಅವನ ಮೇಲೇ ಸ್ಟೋರಿ ನಡೆಯೋದು. ಅವನ ಪವರ್ ಎಬಿಲಿಟಿ ಚೆನ್ನಾಗಿರುತ್ತೆ, ಬಟ್ ಯಾರು ಅವನ್ನ ಗುರ್ತಿಸಲ್ಲ. ಯಾಕಂದರೆ ಅವನೊಂದು ಮಕ್ಕ ನೋಡಿದ್ರೆ ಯಾರಿಗೂ ಅನಿಸಲ್ಲ, ನಿಮಗೂ ಅನಿಸಲ್ಲ ಅಷ್ಟೊಂದು ಪವರ್ ಇದೆ ಅಂತ, ಬಟ್ ಅವನ ಹತ್ರ ಚೆನ್ನಾಗಿ ಪವರ್ ಇರುತ್ತೆ. ಅದ್ರ ಮೇಲೆ ಇದು ಸ್ಟೋರಿ ನಡೆಯೋದು. ಇವನ ಆಸೆ ಏನಂದರೆ ಗೊತ್ತೇ ಇಲ್ಲ ಏನು ಆಸೆ ಅಂತ, ಬಟ್ ಚೆನ್ನಾಗಿದೆ ಎನಿಮೆ ಮಾತ್ರ ನೋಡೋಕ್ಕೆ. ಯಾಕಂದರೆ ನಾರ್ಮಲಾಗಿ ಎಲ್ಲರಿಗೂ ಇಷ್ಟ ಇರ್ತಲ್ಲ, ಒಂದು ಶಾರ್ಟಲ್ಲಿ ಒಂದು ಸಾಯಿಸ್ಬೇಕು, ಮತ್ತು ಪವರ್ ಚೆನ್ನಾಗಿದೆ. ಸ್ಟೋರಿ ಏನೋ ಗೊತ್ತಿಲ್ಲ, ಆಗಿದೆ ಒಂಥರ ಇದೆ ಸ್ಟೋರಿ, ಬಟ್ ಚೆನ್ನಾಗಿರೋ ಎನಿಮೆ ನೋಡಿ, ಸಖತ್ತಾಗಿದೆ. ಇನ್ನು ನೆಕ್ಸ್ಟ್ ಸೀಸನ್ ಇದ್ರದ್ದು ಅನ್ಬಿಲಿಬಲ್ ಚೆನ್ನಾಗಿದೆ ಅಂತ ಹೇಳ್ತವ್ರೆ ಎಲ್ಲರೂ. ಬರಲಿ, ಇದ್ರ ಮಾಂಗಾದಲ್ಲಿ ನೋಡಿದ್ರೆ ಮಾತ್ರ ಸಖತ್ತಾಗಿರೋದು. ಡೆಫಿನೆಟ್ಲಿ ಟ್ರೈ ಮಾಡಿ ಒನ್ ಪಂಚ್ ಮ್ಯಾನ್. I hereby forbid every person in a 100-meter radius from moving until I say the word now. And of course, I'll kill anyone who violates that rule. ಜುಜುತ್ಸು ಕೈಸನ್, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಎನಿಮೆ ಇನ್ ಎನಿಮೆ ಇಂಡಸ್ಟ್ರಿ ಈ ಟೈಮಲ್ಲಿ. ಯಾಕಂದರೆ ಇದಕ್ಕೆ ಕ್ರೇಜಾ ಹೇಳಲೇಬಾರ್ದು, ಆ ಲೆವೆಲಲ್ಲಿ ಕ್ರೇಜ್ ಇದೆ. ಇದು ಅವಾರ್ಡ್ಸಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಅವಾರ್ಡ್ ವಿನ್ ಆಗಿತ್ತಿದೆ ಕ್ರಂಚಿ ರೋಲಲ್ಲಿ. ಮೋಸ್ಟ್ ಅವಾರ್ಡ್ ವಿನ್ನರ್ ಇದೆ ಆಗಿರೋದು. ಯಾಕಂದರೆ ಇದ್ರದ್ದು ಆ್ಯನಿಮೇಷನ್ ಬೆಂಕಿ, ಫೈಟ್ ಸೀನ್ಸ್ ಬೆಂಕಿ, ಎಲ್ಲದರಲ್ಲಿ ಇದು ಟಾಪ್ ನಾಚ್ ಇದೆ, ಸಖತ್ತಾಗಿರೋ ಎನಿಮೆ. ಇನ್ನು ಇದ್ರ ಸ್ಟೋರಿ ವಿಷಯಕ್ಕೆ ಬಂದುಬಿಟ್ರೆ, ಕರ್ ಸ್ಪಿರಿಟ್ಸ್ ಇರ್ತವೆ. ಯಾರ್ದು ಎಷ್ಟು ಕೆಟ್ಟ ಗುಣ ಇರ್ತಾವೋ ಅದರಷ್ಟು ಸ್ಟ್ರಾಂಗಾಗಿ ಒಂದು ಕರ್ ಸ್ಪಿರಿಟ್ ಇರ್ತವೆ. ಅವ್ರದ್ದು ಆಲೋಚನೆ ಹೆಂಗಿರುತ್ತೆ ಅದ್ರ ಮೇಲೇನೂ ಕರ್ ಸ್ಪಿರಿಟ್ಸ್ ಇರ್ತವೆ. ಆ ಕರ್ ಸ್ಪಿರಿಟ್ನ ಸಾಯಿಸೋಕ್ಕೆ ಜುಜುತ್ಸು ಸೋರ್ಸರರ್ಸ್ ಅಂತಿರ್ತಾರೆ. ಅದು ಆ ಕರ್ ಸ್ಪಿರಿಟ್ಸ್ ಹೆಂಗೆ ಸಾಯಿಸ್ತಾರೆ ಏನು, ಸ್ಟೋರಿ ಚೆನ್ನಾಗಿದೆ. ಬಟ್ ಇದ್ರ ಸ್ಟೋರಿ ಹೆಂಗಿದೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಯಾಕಂದರೆ ಇದ್ರದ್ದೊಂದು ಸ್ಟೋರಿ ಒಬ್ಬ ಹೀರೋ ಮೇಲೆ ನಡೀತದೆ, ಬಟ್ ಒಂದು ಸೈಡ್ ಕ್ಯಾರೆಕ್ಟರ್ನು ಹೀರೋಕ್ಕಿಂತ ಡಬಲ್ ಆಗಿರ್ತಾನೆ. ಬಟ್ ಇದರದ್ದು ಟೋಟಲಾಗಿ ಒಂದು ಸೀಸನ್ ಬಂದಿರೋದು, ಒಂದೇ ಮೂವಿ ಬಂದಿರೋದು. ಸೆಕೆಂಡ್ನೇ ಸೀಸನು ಆಗೋಯ್ತು ಅನ್ಕೊತೀನಿ ಮೋಸ್ಟ್ಲಿ. ಥರ್ಡ್ ಸೀಸನ್ ಏನೋ ಬರೋದು ಒಂದಿದೆ. ಥರ್ಡ್ ಸೀಸನ್ ಇನ್ನೂ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲರೂ. ಡೆಫಿನೆಟ್ಲಿ ಟ್ರೈ ಮಾಡಿ ಜುಜುತ್ಸು, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಎನಿಮೆ. ಬಿಕಾಸ್ ಆಫ್ ಯಾರಿಗೆ ಫೈಟ್ಸ್ ಇಷ್ಟ ಇರ್ತವೆ, ಯಾರಿಗೆ ಎನಿಮೇಷನ್ ಚೆನ್ನಾಗಿ ಬೇಕು, ಅವ್ರಿಗೆ ಎನಿಮೆ ಸಖತ್ತಾಗಿ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ಜುಜುತ್ಸು ಕೈಸನ್, ಒನ್ ಆಫ್ ದ ಬೆಸ್ಟ್ ಎನಿಮೆ ಇವಾಗ.
ಡಿಮನ್ ಸ್ಲೇಯರ್. ಇದನ್ನು ಒಳ್ಳೆ ಎನಿಮೆ, ಸ್ಟೋರಿನೂ ಇದರ ಎನಿಮೇಷನ್ ಮಾತ್ರ ಸೂಪರಾಗಿದೆ. ಎನಿಮೇಷನ್ಗೋಸ್ಕರ ಈ ಎನಿಮೆ ಫೇಮಸ್ ಆಗಿರೋದು. ಇನ್ನು ಈ ಎನಿಮೆ ಬಗ್ಗೆ ಹೇಳೋಕ್ಕೆ ಹೋದರೆ ಡಿಮನ್ಸ್ ಮತ್ತು ಡಿಮನ್ ಸ್ಲೇಯರ್ಸ್, ಡಿಮನ್ಸನ್ನ ಸಾಯಿಸೋಕ್ಕೆ ಡಿಮನ್ ಸ್ಲೇಯರ್ಸ್ ಇರ್ತಾರೆ. ಅದರಲ್ಲಿ ನಮ್ಮ ಹೀರೋ ಅವ್ರ ತಂಗಿ ಡಿಮನ್ ಆಗಿರ್ತಾಳೆ. ಅವಳನ್ನ ಡಿಮನಿಂದ ಹೆಂಗೆ ಹ್ಯೂಮನ್ ಮಾಡಬೇಕಂತ ಇವನೊಂದು ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಇವನು ಡಿಮನ್ ಸ್ಲೇಯರ್ ಆಗಿಬಿಟ್ಟು ಅವಳ ತಂಗಿನ ಕಾಪಾಡ್ಕೊಂಡು ಅವಳನ್ನ ಡಿಮನಿಂದ ಹ್ಯೂಮನ್ ಹೆಂಗೆ ಮಾಡೋದು ಅಂತ ತನ್ನ ಕಷ್ಟ ಬಿಳ್ಕೊಂಡು ಈ ಥರದೂ ವಿಲನ್ಸು ಇದರಲ್ಲಿ ಬೆಂಕಿ ವಿಲನ್ಸ್ ಇದ್ದಾರೆ. ಇದರಲ್ಲಾಗಿ ಟೋಟಲಾಗಿ 2 ಸೀಸನ್ ಇದೆ ಮತ್ತು ಒಂದು ಮೂವಿ ಇದೆ. ಇನ್ನು 3rd ಸೀಸನ್ ಇನ್ನೇನೋ ಬರುತ್ತೆ. ಇನ್ನು ಈ ಎನಿಮೆ ಚೆನ್ನಾಗಿದೆ, ನೋಡಿ, ಡೆಫಿನೆಟ್ಲಿ ನೋಡಿ. ಒನ್ ಆಫ್ ದ ಬೆಸ್ಟ್ ಎನಿಮೆ ಆಫ್ ದಿಸ್ ಜನ್ರೇಷನ್. ಸೇಮ್ ಜುಜುಟ್ಸು ಕೈಸನ್ ಹಿಂಗೇನು ಈ ಡಿಮನ್ ಸ್ಲೇಯರ್ನ ಹಂಗೇನೆ, ಯಾಕಂದರೆ ಇದರ ಎನಿಮೇಷನ್ ಚೆನ್ನಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಡೆತ್ ನೋಟ್ ದ ಬಿಗಿನರ್ಸ್ಗೆ ಒನ್ ಆಫ್ ದ ಬೆಸ್ಟ್ ಎನಿಮೆ ಯಾವುದಾದ್ರೂ ಇದೆ ಅಂದರೆ ಎನಿಮೆ ಇಂಡಸ್ಟ್ರಿ ಅದು ಡೆತ್ ನೋಟ್. ಯಾಕಂದರೆ ಈ ಎನಿಮೆಯಲ್ಲಿ ಏನಿಲ್ಲ ಅಂತ ಕೇಳಿ, ಸ್ಟೋರಿ ಸೂಪರ್ ಆಗಿದೆ, ಹಾರರ್ ಆಗಿದೆ, ಥ್ರಿಲ್ಲರ್ ಆಗಿದೆ, ಸಸ್ಪೆನ್ಸ್ ಆಗಿದೆ. ಮತ್ತು ಇದರಲ್ಲಿ ನೀವು ಒಂದೊಂದು ಸೀನು ಅಂದರೆ ಫಸ್ಟ್ ಎಪಿಸೋಡೇ ಸಾಕು ನಿಮಗೆ ಹುಕ್ಕಪ್ ಆಗೋಕ್ಕೆ. ಈ ಎನಿಮೆನ ನೋಡೋ ಥರ ಮಾಡೋಕ್ಕೆ ಫಸ್ಟ್ ಎಪಿಸೋಡೇ ಸಾಕು. ಇರೋದು ಒಂದೇ ಸೀಸನ್, 24 ಎಪಿಸೋಡ್ ಕಲಾಸ್, ಅಷ್ಟೇ ಮುಗೀತು. 24 ಎಪಿಸೋಡಲ್ಲಿ ನಿಮ್ಮ ಈ ಎನಿಮೆನೇ ಕಲಾಸ್ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಸ್ಟೋರಿ ಇದರದ್ದು ಸೂಪರ್ ಆಗಿದೆ. ಇದರದ್ದು ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಡೆತ್ ನೋಟ್ ಅಲ್ಲೇ ಗೊತ್ತಾಗುತ್ತೆ. ಒಂದು ನೋಟ್ ಇರುತ್ತೆ, ಅದರಲ್ಲಿ ನೀವು ಯಾರ ಹೆಸರು ಬರೀತೀರೋ ಅವರು ಸತ್ತೋಗ್ತಾರೆ. ನೀವು ಹೆಂಗಾದರೂ ಬರೀರಿ. ಅವನು ಹೋಗ್ಬಿಟ್ಟು ಚರಂಡಿಯಲ್ಲಿ ಬಿದ್ದುಬಿಟ್ಟು ಸಾಯ್ಬೇಕಾ, ಅವನು ಚರಂಡಿಯಲ್ಲಿ ಬಿದ್ದುಬಿಟ್ಟೆ ಸಾಯ್ತಾನೆ. ಈ ಥರನೂ ಇದ್ರ ಸ್ಟೋರಿ ಇರುತ್ತೆ. ಇನ್ನು ಈ ಎನಿಮೆ ಬಗ್ಗೆ ನಾನು ಎಷ್ಟು ಹೇಳಿದ್ರೆ ಕಡಿಮೆ. ನೋಡಿ, ನೀವು ಬಿಗ್ನರ್ಸ್ ಆದರೆ ಈ ಎನಿಮೆನ ಡೆಫಿನೆಟ್ಲಾಗಿ ನೋಡಿ, ಸೂಪರಾಗಿರೋ ಎನಿಮೆ. ಇದು ಬಿಗ್ನರ್ಸ್ಗೆ ಟಾಪ್ ಎನಿಮೆಸ್ ಗೈಸ್. ಇದು ನಿಮಗೆ ನೋಡಿ, ಇದು ನೋಡಾದ್ಮೇಲೆ ನೀವು ಬಿಗ್ 3ಯಲ್ಲಿರೋ ಯಾವ ಎನಿಮೆ ಆದರೂ ನೋಡ್ಬೋದು ಆರಾಮಾಗಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋಗೋಸ್ಕರ ಈ ಟಾಪ್ 5 ಎನಿಮೆಸ್ನ ಮಾಡಿರೋದು ನಾನು. ಇದನ್ನು ಬಿಟ್ಟು ಇನ್ನು ನಿಮಗೆ ಸೋಲೋ ಲಿವಿಂಗ್ ಮತ್ತು ವಿನ್ಲ್ಯಾಂಡ್ ಸಾಗಾ ಇದೂ ಇದೆ. ಇವೆರಡೂ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಬಾಯ್. ಮುಂದೆ ಇನ್ನೊಂದು ವಿಡಿಯೋಯಿಂದ ಸಿಗೋಣ.